ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅವರೆಲ್ಲರೂ ನೋಡಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇವತ್ತು ಶುಕ್ರವಾರ ಬ್ಲಾಗ್ ಇದು. ಇನ್ನು ಇವತ್ತು ಮಗಳಿಗೆ ಲಾಸ್ಟ್ ಡೇ ಸ್ಕೂಲು. ಇನ್ನು ಮನೆಯವರಿಗೆ ನಾಳೆನೂ ಇದೆ ಡ್ಯೂಟಿ, ಬಟ್ ಮಗಳಿಗಾದರೂ ಇವತ್ತೇ ಲಾಸ್ಟ್ ಡ್ಯೂಟಿ ಸ್ಕೂಲು. ಅದಕ್ಕೋಸ್ಕರ ನಾನು ಅವಳಿಗೆ ಲಂಚ್ ಬಾಕ್ಸು, ನಮಗೆ ಲಂಚ್ ಕೂಡ ಹೀಗೆ ಪ್ರಿಪೇರ್ ಮಾಡತ್ತೀನಿ. ಯಾಕಂದರೆ ನನಗೆ ಇವತ್ತು ತುಂಬ ಕೆಲಸ ಇದೆ. ಶುಕ್ರವಾರನೂ ಇದೆ, ಇನ್ನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು, ಮತ್ತು ಇವತ್ತು ಏಕಾದಶಿನೂ ಇದೆ, ಎಲ್ಲ ಪೂಜೆ ಮಾಡ್ಕೋಬೇಕು, ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಅದ್ರ ಸಲುವಾಗಿ ಭಾಳಷ್ಟು ಕೆಲಸ ಇದೆ. ನಮ್ಮ ಊರಿಗೆ ಹೋಗ್ತಾ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಅದ್ರದ್ದು ಪ್ರಿಪ್ರೇಷನ್ ಮಾಡ್ಕೋಬೇಕು, ಎಲ್ಲನೂ ಮಾಡ್ಕೋಬೇಕಲ್ವ. ಅದ್ರ ಸಲುವಾಗಿ ನಾನು ಇವತ್ತು ಲಂಚ್ ಬಾಕ್ಸು ಮಾರ್ನಿಂಗೇ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಡೈಲಿ ಮಾಡೋ ಹಾಗೆ ಅನ್ನನ ಮಾಡ್ತಾಯಿದ್ದೀನಿ. ಅನ್ನಕ್ಕೆ ಒಂದು 2 ಗ್ಲಾಸಷ್ಟು, ಎರಡೇನಿಲ್ಲ, ಒಂದು 1.5 ಗ್ಲಾಸಷ್ಟು ಅಕ್ಕಿನ ತೊಳ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಅಕ್ಕಿನ ಇಡ್ತಾಯಿದ್ದೀನಿ ಅಲ್ಲಿ ಗ್ಯಾಸ್ ಮೇಲೆ. ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇಡ್ತಾಯಿದ್ದೀನಿ. ಇನ್ನು ಡೈಲಿ ಏನು ಅನ್ನನೇ ಕೊಡಬೇಕಾಗ್ತದೆ ಮಗಳಿಗೆ, ಇಲ್ಲಾಂದರೆ ಚಪಾತಿ ಅದೆಲ್ಲ ತಿನ್ನಕ್ಕೆ ಆಕಿಗೆ ಸ್ಕೂಲ್ನಾಗ ಬರಲ್ಲ. ಇನ್ನು ಟೀಚರ್ಸ್ಗಳು ಹೇಳ್ತಾರೆ, ಇನ್ನು ಚಿಕ್ಕವರಿದ್ದಾರೆ ಮಕ್ಕಳು, ಚಪಾತಿ ರೊಟ್ಟಿ ಈ ಥರ ಕೊಡಬೇಡ್ರಿ ಅಂತ. ಅದ್ರ ಸಲುವಾಗಿ ಡೈಲಿ ಮಿಕ್ಸ್ ಮಾಡಿ ಅನ್ನ, ಪಲ್ಯ, ಕರಿ ಏನು ಮಾಡಿದ್ರು ಅದನ್ನು ಕೊಡ್ತೀನಿ. ಇವತ್ತಂದರೆ ಊರಿಗೆ ಹೋಗ್ತಾ ಇದ್ದೀವಲ್ವ, ಅದಕ್ಕೋಸ್ಕರ ನಾವೇನು ತಂದಿಲ್ಲ ತರಕಾರಿ. ಇನ್ನು ಮನೇಲಿರೋ ತರಕಾರಿನೇ ಖಾಲಿ ಮಾಡ್ಕೊಂಡು ಹೋಗಬೇಕು. ಹೆಂಗಿದ್ರು 1 ವೀಕ್ ಹೋಗ್ತಾ ಇದ್ದೀವಿ ಅಂತಂದು ಮನೇಲಿರೋ ಹಾಗಲಕಾಯಿ ಇದ್ವು, ಇನ್ನು ಟಮಾಟೋ ಒಂದಿದೆ, ಹಾಗಲಕಾಯಿ ಇದ್ವು. ಇವತ್ತು ಹಾಗಲಕಾಯಿ ಮಾಡಿದ್ರೆ ಆಯಿತು ಅಂತ ಮಾಡ್ತಾಯಿದ್ದೀನಿ. ಅದು ಹಾಗಲಕಾಯಿನ ತೊಳ್ಕೊಂಡು ಇಟ್ಕೊಂಡು ಇನ್ನು ಸ್ವೀಟ್ ಕಾರ್ನ್ ಇಡ್ತಾಯಿದ್ದೀನಿ ಕುದಿಸ್ಲಾಕ. ನೀವು ಅನ್ಕೋಬೋದು ಡೈಲಿ ಸ್ವೀಟ್ ಕಾರ್ನೇ ಕೊಡ್ತೀನಿ ಅಂತ, ಬಟ್ ಸ್ವೀಟ್ ಕಾರ್ನ್ ಏನು ಡೈಲಿ ಕೊಡೋಲ್ಲ. ಮಾರ್ಕೆಟ್ಗೆ ಹೋದಾಗ ಒಂದು 5-6 ತಂದಿಡ್ತಾರೆ ಮನೆಗೆ. ಇನ್ನು ಮನೆಯಾಗ ಲಾಸ್ಟ್ ಒಂದು ಸ್ವೀಟ್ ಕಾರ್ನ್ ಇತ್ತು, ಅದ್ರ ಸಲುವಾಗಿ ಇವತ್ತು ಕೊಡ್ತಾಯಿದ್ದೀನಿ, ಇಲ್ಲೋದ್ರೆ ಅದು ಭೀ ಹಾಳಾಗ್ತದೆ ಅಂತ. ಇನ್ನು ಈ ಕಡೆ ಅನ್ನ, ಈ ಕಡೆ ಸ್ವೀಟ್ ಕಾರ್ನ್ ಇಟ್ಟಿದ್ದಾದಮೇಲೆ ಇನ್ನು ಹಾಗಲಕಾಯಿ ತೊಳೆದು ಇಟ್ಕೊಂಡಿನಲ್ವ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು 1-2 ವೀಕ್ಸ್ ಆಯಿತು ಹಾಗಲಕಾಯಿ ತಂದು, ಜಾಸ್ತಿನೇ ತಂದಿದ್ರು. ಒಂದು ಅರ್ಧನ ನಾನು ಕಟ್ ಮಾಡಿ ಬಿಸಿಲಿಗೆ ಒಣ ಹಾಕ್ಕೊಂಡು ಯಾವಾಗಾರ ಬೇಳೆ ಅದು ಮಾಡಿದಾಗ ಫ್ರೈ ಮಾಡ್ಕೊತೀನಿ, ಹಾಗಲಕಾಯಿ ಫ್ರೈಗತ್ಲೆ. ಇನ್ನೊಂದು ಸ್ವಲ್ಪ ಇದ್ದರೆ ಕರಿಗತ್ಲೆ ಮಾಡ್ತೀನಿ. ಇವತ್ತು ಕರಿನೇ ಮಾಡ್ಬೇಕಂತಂದು ಕಟ್ ಮಾಡ್ಕೊತಾ ಇದ್ದೀನಿ. ಜರ ನೋಡಿ ಕಟ್ ಮಾಡ್ಕೊತಿದ್ದೀನಿ. 1 ವಾರ ಆಯಿತು ತಂದು, ಏನರ ಹಾಳಾಯ್ತವ ಅಂತಂದು ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಕೊನೆಯಲ್ಲಿರೋದೆಲ್ಲ ಕಟ್ ಮಾಡಿಕೊಂಡು ಆಮೇಲೆ ಅದ್ರದ್ದು ಸ್ವಲ್ಪ ಬೀಜನೂ ದಪ್ಪವಾಗಿದ್ವು, ಇಲ್ಲಾಂದರೆ ಬೀಜನೂ ಹಾಕ್ತೀನಿ ಸ್ವಲ್ಪ ಎಳಕಿದ್ರೆ. ಇವು ಬೀಜನ ಸ್ವಲ್ಪ ದಪ್ಪ ಆಗಿದ್ವು, ಅದ್ರ ಸಲುವಾಗಿ ನಾನು ಬೀಜನ ತೆಕ್ಕೋತಾ ಇದ್ದೀನಿ, ಇಲ್ಲಾಂದರೆ ಜಾಸ್ತಿ ಕಹಿ ಆಗ್ತಾವಂತಂದು. ಇನ್ನು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಈ ಥರ ಕಟ್ಟರ್ನಿಂದ ಕಟ್ ಮಾಡ್ಕೊತೀನಿ. ಈ ಥರ ಏನಾರ ಕಟ್ ಮಾಡ್ಕೋಬೇಕು, ಇಲ್ಲ ಮಕ್ಕಳು ಸಣ್ಣದಾಗಿ ಕಟ್ಟರ್ನಿಂದ ಆದ್ರೆ ಸಣ್ಣದಾಗಿ ಬರ್ತದೆ, ಮಕ್ಕಳು ಭೀ ತಿಂತಾವ ಅಂತ ತಿಳ್ಕೊಂಡು ಕಟ್ಟರ್ನಿಂದ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಅದಕ್ಕೆ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಬೌಲ್ನ ತೊಗೊಂಡು ಅದ್ರೊಳಗೆ, ಇಲ್ಲ ಬೌಲ್ ಅನ್ಬೋದು, ಬಾಣಲಿ ಅನ್ಬೋದು, ಏನೋ ಒಂದು ದೊಡ್ಡದು ತೊಗೊಂಡು ಅದ್ರಾಗ ಉಪ್ಪು, ಅರಿಶಿಣ, ಹಾಗಲಕಾಯ್ದಾಗ ಮಿಕ್ಸ್ ಮಾಡಿ ಚೆಂದ ಮಿಕ್ಸ್ ಮಾಡಬೇಕು. ಅದರಲ್ಲಿಂದ ನೀರು ಬಿಡ್ತಾವೆ, ಅದ್ರ ಸಲುವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಿಟ್ಕೋಬೇಕು. ಇನ್ನು ನಾನು ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ಒಂದು ಕಡೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ, ಪಲ್ಯಕ್ಕೆ ಏನೇನು ಬೇಕು ಅದೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನೇನು ಟಮಾಟ ಅದು ಏನೂ ಹಾಕೋದಿಲ್ಲ, ಪ್ಲೇನಾಗೆ ಮಾಡ್ತೀನಿ. ಇನ್ನು ಅವೆಲ್ಲ 2 ಕಟ್ ಮಾಡ್ಕೊಳ್ಳೋವರೆಗೂ ಈ ಕಡೆ ಅನ್ನನೂ ಆಲ್ಮೋಸ್ಟ್ 50% ಆಗಿತ್ತು. ಇನ್ನು ನಾಳೆ ಊರಿಗೆ ಹೋಗ್ತಾ ಇದ್ದೀವಲ್ವ, ನಮ್ಮ ಮಾರ್ನಿಂಗ್ ಟಿಫಿನ್ ಮಾಡೋಕ್ಕಂತ ಹೆಸರು ನೆನೆ ಇದ್ದೀನಿ. ಅಂದರೆ ಹೆಸರು ದೋಸೆ ಮಾಡ್ತೀನಿ, ಅದ್ರ ಸಲುವಾಗಿ ಹೆಸರನ್ನು ನೆನೆ ಇದ್ದೀನಿ. ಇದ್ರ ರೆಸಿಪಿ ಬೇಕಾದರೆ ಒಂದು ಸಪ್ರೇಟ್ ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ. 1.5 ಕಪ್ಪಷ್ಟು ಒಂದು ಹೆಸರನ್ನು ಹಾಕ್ಕೊಂಡು ಅದಕ್ಕೆ 1 ಕಪ್ಪಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ಸಾಕು, ನಮ್ಮ ಮೂವರಿಗೆ ಸಾಕಾಗ್ತದೆ. ನಮ್ಮ ಮನೆಯವರು ಮಾರ್ನಿಂಗ್ ಡ್ಯೂಟಿಗೆ ಹೋಗ್ತಾರೆ, ಅವರೇನು ಇರೋದಿಲ್ಲ. ನಾನು ನನ್ನ ಮಕ್ಕಳು ಮೂಗರೇ ಅಲ್ವಾ, ಅದ್ರ ಸಲುವಾಗಿ ನಮಗೆ ಸಾಕಾಗ್ತದೆ ಅಂತ ತಿಳ್ಕೊಂಡು ಅಷ್ಟೇ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳತ್ತೀನಿ. ಇವು ಊರಿಂದ ತಂದಿದ್ದ ಹೆಸರವ, ಅದ್ರ ಸಲುವಾಗಿ ನಾನು ಒಂದು 2-3 ಸರ್ತಿ ತೊಳ್ಕೊತೀನಿ. ಇಲ್ಲ ಮಣ್ಣು ಇರ್ತವೆ, ಎಲ್ಲ ಏನಾರ ಕಸ ಅದು ಇರ್ತದೆ ಅಂತಂದು ಚೆನ್ನಾಗಿ ಒಂದು 3 ಸರ್ತಿ ತೊಳ್ಕೊಂಡು ಒಂದು ಸ್ವಲ್ಪ ಅದು ಮುಳುಗೋದು ಅಷ್ಟಲ್ಲ, ಅದು ಸ್ವಲ್ಪ ಹೆಚ್ಚಿಗೆ ನೀರು ಹಾಕಿಡ್ತೀನಿ. ಯಾಕಂದರೆ ಹೆಸರು ನೆಂದ್ರೆ ದಪ್ಪವಾಗಿರ್ತವೆ, ಜಾಸ್ತಿ ನೀರನ್ನು ನುಂಗ್ಕೋತಾವೆ ಅಂತಂದು ಸ್ವಲ್ಪ ಹೆಚ್ಚಿಗೆ ನೀರು ಹಾಕಿ ನೆನೆಯಿಕ್ಕೊಡ್ತೀನಿ. ಇನ್ನು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಅಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕೋದ್ರಿಂದ ದೋಸೆ
ಖಡಕ್ಕಾಗಿ ಬರ್ತಾವ, ಇನ್ನು ಟೇಸ್ಟಿಯಾಗಿ ಬರ್ತಾವ, ಇನ್ನು ಕಲರ್ ಭೀ ಬರ್ತಾವ ಅಂತಂದು ಯಾವಾಗಲೂ ದೋಸೆ ಮಾಡ್ಕೊಳ್ಳೋವಾಗ ಸ್ವಲ್ಪ ಮೆಂತ್ಯನೂ ಹಾಕ್ಬೋದು. ಇಷ್ಟೆಲ್ಲ ಮಾಡ್ಕೊಳ್ಳೋವರೆಗೂ ಈ ಕಡೆ ಅನ್ನನೂ ಆಲ್ಮೋಸ್ಟ್ ಆಗಿತ್ತು. ಅದನ್ನು ಇನ್ನೊಂದು ಸರ್ತಿ ನೋಡಿ ಕಲಿಸ್ಕೊಂಡು ಇನ್ನು ಮುಚ್ಚಳನ ಮುಚ್ಚಿಟ್ಕೊಂಡೆ. ಇನ್ನೂ ಉಮ್ಮಗೆ ಆಗಬೇಕು, ಆದರೂ ಪ್ಲೇಟ್ ಮುಚ್ಚಿಟ್ಕೊಂಡಿನಿ. ಇದು ಆಗತನ ಏನು ಮಾಡ್ಬೇಕಂತ ತಿಳ್ಕೊಂಡು ಇನ್ನು ಮಕ್ಕಳಿಗೂ ಮತ್ತು ನನಗೆ ಭೀ ಕುಡಿಲಕ್ಕ ಗರಂ ನೀರು ಕಾಸ್ಕೊಳತ್ತೀನಿ ಕೇಟಿಲಿಂತ. ಕೇಟಿ ಖರಾಬ್ ಆಗಿದೆ ಅಂತ ಹೇಳೀನಿ, ಬಟ್ ರಾತ್ರಿ ನಮ್ಮ ಮನೆಯವರು ರಿಪೇರಿ ಮಾಡ್ಯಾರ. ಬಟ್ ಬಟನ್ ಹೋಗಿದೆ, ಅದಕ್ಕೆ ಡೈರೆಕ್ಟೇ ಮಾಡ್ಯಾರ ಕೇಟಿಗೆ. ಡೈರೆಕ್ಟ್ ನಾವು ಸ್ವಿಚ್ ಹಚ್ಚಿರ ಬಟನ್ ಹೊಡೆದ್ರೆ ಆಗೋಯ್ತು, ಇಲ್ಲಾಂದರೆ ಕೇಟಿಗೆ ಬಟನ್ ಇತ್ತು, ಬಟನ್ ಖರಾಬ್ ಆಗೋಗಿದೆ. ಇನ್ನು ಆ ನೀರು ಕಾಯೋವರೆಗೂ ಈ ಕಡೆ ಅನ್ನನೂ ಉಮ್ಗಾಗಿತ್ತು. ಸ್ಟವ್ನ ಆಫ್ ಮಾಡಿಕೊಂಡು ಇನ್ನು ನಾನು ಹನಿ ಲೆಮನ್ ಕುಡಿತೀನಲ್ವ, ಅದ್ರ ಸಲುವಾಗಿ ನೀರನ್ನು ಹನಿ ಹಾಕ್ಕೊಳತ್ತೀನಿ. ಲೆಮನ್ ಮನೇಲಿ ಆಗೋಗಿದ್ವು, ಇದ್ದರೂ ಇವತ್ತು ನಾನು ಕುಡಿಯೋಲ್ಲ, ಯಾಕಂದರೆ ಇವತ್ತು ಶುಕ್ರವಾರ, ನಾನು ಉಪವಾಸ ಇರ್ತೀನಿ. ಅದಕ್ಕೋಸ್ಕರ ಲೆಮನ್ ಏನು ತಿನ್ನಲ್ಲ ಇವತ್ತು. ಹನಿ ವಾಟರ್ ಅಷ್ಟೇ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುಂತು ಕುಡಿತಾ ಇದ್ದೀನಿ. ಇವತ್ತು ಟೈಮ್ ಸಿಕ್ಕಿದೆ ಅಂತಂದು ಕುಂತು ಕುಡಿಲತ್ತೀನಿ, ಇಲ್ಲದ್ರೆ ಓಡಾಡ್ಕೊತಾ ಇಲ್ಲ ಅವ್ರಿಗೆ ನನ್ನ ಮಕ್ಳಿಗೆ ಕೆಲಸ ಮಾಡ್ಕೊತಾ ಕುಡಿಬೇಕು. ಇನ್ನು ಕುಡ್ದಿದ್ದಾದ್ಮೇಲೆ ಏನೋ ನೆನಪೋಗಿದೆ ಅನ್ಕೊಳತ್ತಿದ್ದೆ ಕುಡ್ಕೋತಾನೆ. ಹಾಗಲಕಾಯಿ ಪಲ್ಯಕ್ಕೆ ಹುಂಚಿಕಾಯಿ ಹಾಕೋದು ನೆನಪೋಗಿತ್ತು, ಅದ್ರ ಸಲುವಾಗಿ ಹುಂಚಿಕಾಯಿ ನೋಡಿದ್ರೆ ಡಬ್ಬೆಲಿ ಆಗೋಗಿತ್ತು. ಇನ್ನು ಫ್ರಿಜ್ನಾಗ ಯಾವಾಗ ಭೀ ನಾನು ಸ್ಟೋರ್ ಮಾಡಿ ಇಟ್ಕೋತೀನಿ ಹುಂಚಿಕಾಯಿನ. ಒಂದು ಕವರ್ನಲ್ಲಿ ಪ್ಯಾಕ್ ಮಾಡಿ ಚೆನ್ನಾಗಿ ಒಣಗಿಸ್ಕೊಂಡು ಒಂದು ಕವರ್ನಲ್ಲಿ ಪ್ಯಾಕ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೊಬಿಡ್ತೀನಿ. ಯಾವಾಗ ಬೇಕು ಆವಾಗ ಸಪ್ರೇಟ್ ಡಬ್ಬ್ಯಾಗ ತೊಗೊಂಡು ಯೂಸ್ ಮಾಡ್ಕೊತೀನಿ. ಅದ್ರ ಸಲುವಾಗಿ ನಾನು ಫ್ರಿಜ್ನಿಂದ ಹುಂಚಿಕಾಯಿ ತೊಗೊಂಡು ಡಬ್ಬ್ಯಾಗ ಹಾಕೋತೀನಿ. ಇನ್ನು ಹುಂಚಿಕಾಯಿ ತೊಗೊಂಡಿದ್ದಾದ್ಮೇಲೆ ಒಂದು ಬಟ್ಲಾಗ ಒಂದು ಅರ್ಧ ನಿಂಬೆ ಹಣ್ಣಿನಷ್ಟು ಹುಂಚಿಕಾಯಿನ ನೆನೆ ಇಟ್ಕೊತೀನಿ, ಹಾಗಲಕಾಯಿ ಪಲ್ಯಕ್ಕೆ ಹಾಕೋಲ್ಲ ಸಲುವಾಗಿ. ಇನ್ನು ಇಷ್ಟೆಲ್ಲ ಕೆಲಸ ಮಾಡೋವರೆಗೂ ಹಾಗಲಕಾಯಿ ಮಿಕ್ಸ್ ಮಾಡಿಟ್ಟಿದ್ನಲ್ವ ಉಪ್ಪು ಅರಿಶಿಣ್ದಾಗ, ಅದನ್ನು ಚೆನ್ನಾಗಿ ನೀರು ಬಿಟ್ಟಿದ್ವು. ಇನ್ನು ಹಾಗಲಕಾಯಿನ ಹಿಂಡ್ಕೋಬೇಕು, ಈ ಥರ ಅದರೊಳಗಿಂದು ರಸ ಬರ್ತದ. ಈ ರಸನೇ ಸ್ವಲ್ಪ ಕೈ ಹೋಗ್ತದ, ಪೂರ್ತಿ ಏನು ಹೋಗೋದಿಲ್ಲ, ಸ್ವಲ್ಪ ಹಾಗಲಕಾಯಿದಲ್ಲಿರೋ ಕೈನ ಹೋಯ್ತದ. ಇನ್ನು ನಾವು ಹುರ್ಕೋಬೇಕು, ಆವಾಗ ಬೇಕಾದರೆ ಹೋಗ್ತದೆ, ಪೂರ್ತಿ ಏನು ಹೋಗಲ್ಲ, ಸ್ವಲ್ಪ ಹೋಗ್ತದೆ ಅಷ್ಟೇ. ನಮ್ಮ ಮನೇಲಿ ವಾರಕ್ಕೆ ಒಂದು ಸರ್ತಿ ಆದರೂ ಹಾಗಲಕಾಯಿ ಕಂಪಲ್ಸರಿ ಮಾಡಬೇಕು. ನಾನೇನು ತಿಂತಾ ಇರಲಿಲ್ಲ ಫಸ್ಟ್, ಆದರೆ ಈಗ ಆದರೆ ತಿಂತಾಯಿದ್ದೀನಿ. ನಮ್ಮ ಹಾಗಲಕಾಯಿ ತಿನ್ನೋದ್ರಿಂದ ಹೆಲ್ತ್ಗೆ ಚಂದದ ಅಂತ ಅಂದಿದ್ದ ಸಲುವಾಗಿ ನಾನು ತಿಂತೀನಿ, ನಮ್ಮ ಮನೆಯವರು ಕಂಪಲ್ಸರಿ ತಿಂತಾರೆ ಅವರಂತೂ. ಇನ್ನು ಮಕ್ಳಿಗೆ ಭೀ ರೂಢಿ ಆಯ್ತದ ಅಂತಂದು ಕಂಪಲ್ಸರಿ ಎಲ್ಲ ತರಕಾರಿ ತರ್ತೀವಿ ಮನೆಗೆ. ಪೂರ್ತಿ ಹಾಗಲಕಾಯಿ ಹಿಂಡ್ಕೊಂಡಿದ್ಮೇಲೆ ಈ ಥರ ರಸ ಬರ್ತದ, ಇದ್ರೊಳಗೆ ಒಂದು ಅರ್ಧದಷ್ಟು ಕೈ ಹೋಗ್ತದ. ಇನ್ನು ಹಿಂಡ್ಕೊಂಡಿದ್ದಾದ್ಮೇಲೆ ಈ ಹಾಗಲಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಅದಕ್ಕೋಸ್ಕರ ಒಂದು ಕಡಾಯಿನ ತೊಗೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಇನ್ನು ಕಡಾಯಿ ಸ್ವಲ್ಪ ಗರಂ ಆಗೋದು ಒಂದು ಸ್ಪೂನ್ ಅಷ್ಟು ಹಾಕಬೇಕು ಎಣ್ಣೆ. ನಾನಂತೂ ಜಾಸ್ತಿ ಯೂಸ್ ಮಾಡೋದಿಲ್ಲ ಎಣ್ಣೆ, ಬಟ್ ಈ ಥರ ಫ್ರೈ ಮಾಡಿಕೊಂಡು ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹತ್ತದ. ಅದ್ರ ಸಲುವಾಗಿ 1.5 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳತ್ತೀನಿ ಹಾಗಲಕಾಯಿನ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟ್ ಫ್ರೈ ಮಾಡ್ಕೋಬೇಕು, ಆಮೇಲೆ ಒಂದು 5 ನಿಮಿಷ ಅಷ್ಟು ಮುಚ್ಚಿಟ್ಕೋಬೇಕು. ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗತನ ಏನು ಮಾಡ್ಬೇಕಂತ ತಿಳ್ಕೊಂಡು ಇನ್ನು ಕುದಿಸ್ಕೊಂಡು ಇಟ್ಕೊಂಡಿದ್ದಲ್ವ ಸ್ವೀಟ್ ಕಾರ್ನು, ಅದನ್ನು ಬಿಡಿಸ್ಕೊಳತ್ತೀನಿ ಮಗಳ ಸ್ನ್ಯಾಕ್ಸ್ ಬಾಕ್ಸ್ ಸಲುವಾಗಿ. ಇನ್ನು ಇದು ಅಂತೂ ಕಂಪಲ್ಸರಿ, ನಮ್ಮ ಮನೆಯವ್ರು ಇದ್ರೆ ನಮ್ಮ ಮನೆಯವರೇ ಬಿಡಿಸ್ತಾರೆ, ಬಟ್ ಇಲ್ಲ ಅಂತಂದು ನಾನು ಮಾಡ್ಲತ್ತೀನಿ. ಸ್ವಲ್ಪ ಬಿಡಿಸ್ಕೊಂಡೆ, ಆದರೆ ಅಷ್ಟರಲ್ಲಿ ನನ್ನ ಮಗಳು ಎದ್ದಳು. ಅವಳನ್ನು ನೋಡೋಕೆ ಹೋಗಿ ಅವಳಿಗೆ ಸ್ವಲ್ಪ ಸಮಾಧಾನ ಮಾಡಿ, ಬೆಳಗ್ಗೆ ಸ್ವಲ್ಪ ಅಳ್ತಾಳೆ, ಆಕೆಗೆಲ್ಲ ಸಮಾಧಾನ ಮಾಡಿ ಇನ್ನು ಒಂದು 5 ನಿಮಿಷ ಆಗಿತ್ತಲ್ವ, ಇನ್ನು ಫ್ರೈ ಆಗಿದೆ ಇಲ್ಲ ಅಂತಂದು ಮುಚ್ಚಳನ ತೆಗೆದು ನೋಡಿದೆ. ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಹಾಗಲಕಾಯಿನ ಎಷ್ಟು ಚಂದ ಫ್ರೈ ಮಾಡ್ತೀವಿ ಅಷ್ಟು ಚಂದ ರುಚಿ ಆಗ್ತದೆ. ಅದ್ರ ಸಲುವಾಗಿ ನಾನು ಇನ್ನೊಂದು 5 ನಿಮಿಷ ಇಲ್ಲ 10 ನಿಮಿಷ ಇಟ್ಕೊಂಡು ಅಷ್ಟರಲ್ಲಿ ನಾನು ಉಳಿದಿರೋ ಸ್ವೀಟ್ ಕಾರ್ನ ಬಿಡಿಸ್ಕೊಂಡೆ. ಇನ್ನು 5 ನಿಮಿಷ ಆಗಿದ್ಮೇಲೆ ತೆಗೆದು ನೋಡಿದೆ, ಓಕೆ ಫ್ರೈ ಆಗಿದ್ವು ಅಂತಂದು ಒಂದು ಪ್ಲೇಟ್ನಾಗ ತೆಕ್ಕೊಳತ್ತೀನಿ. ಇನ್ನು ತೆಕ್ಕೊಂಡಿದ್ದಾದಮೇಲೆ ಅದೇ ಬಾಣಲಿಗೆ ಅದರೊಳಗೆ ಬಗಾರ್ ಹಾಕ್ತೀನಿ. ಇನ್ನು ಅದೇ ಬಾಣಲಿಗೆ ಒಂದು ಸ್ಪೂನ್ ಅಷ್ಟು, ಆಲ್ರೆಡಿ ಅದ್ರಾಗ ಹಾಗಲಕಾಯಿ ಫ್ರೈ ಮಾಡೋ ಟೈಮಿಗೆ ಜಾಸ್ತಿ ಎಣ್ಣೆನ ಹಾಕ್ಕೊಂಡಿದ್ದಲ್ವ, ಅದ್ರ ಸಲುವಾಗಿ ಒಂದು ಅರ್ಧ ಸ್ಪೂನು ಇಲ್ಲ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆನ ಹಾಕ್ಕೊಂಡು ಬಗಾರ್ ಹೊಡ್ಕೊಳತ್ತೀನಿ. ಇನ್ನು ಕಟ್ ಮಾಡಿ ಇಟ್ಕೊಂಡಿರೋ ಉಳ್ಳಾಗಡ್ಡಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ. ಸ್ವಲ್ಪ ಹೊತ್ತು ಚೆಂದ ಫ್ರೈ ಮಾಡ್ಕೊಂಡಿದ್ಮೇಲೆ ಅದಕ್ಕೊಂದು ಕರಿಬೇವು ಹಾಕ್ತಾಯಿದ್ದೀನಿ, ಒಂದು ದಂಟಷ್ಟು. ಇನ್ನು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಂತೂ ಹೀಗೆ ಮಾಡ್ತೀನಿ, ನೀವೆಲ್ಲರೂ ಹೆಂಗೆ ಮಾಡ್ತೀರ ಅಂತ ನನಗೆ ಕಮೆಂಟ್ ಮಾಡಿ ಅಲ್ಲತ್ತೀನಿ, ಬಟ್ ಯಾರು ಕಮೆಂಟ್ ಮಾಡ್ತಾ ಇಲ್ಲ.
ಸ್ವಲ್ಪ ಫ್ರೈ ಆಗಿದ್ಮೇಲೆ ಅರಿಶಿಣ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾ ಖಾರನೂ ಎಣ್ಣೆಗೆ ಹಾಕ್ತೀನಿ, ಯಾಕಂದ್ರೆ ಸ್ವಲ್ಪ ಕಲರ್ ಬರ್ತದೆ ಅಂತ. ಇನ್ನು ₹1 ಒಂದು ಗರಂ ಮಸಾಲೆ ಚಿಟ್ಟಿ ಸಿಗ್ತದೆ ನೋಡಿರಿ, ಅದು ಹಾಕ್ಲತ್ತೀನಿ. ನಾನು ಊರಿಂದ ಒಂದು 20 ಹಂಗೆ ತಂದಿದ್ದೆ, ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಏನಂತರ ಸ್ಮೆಲ್ ಚೆಂದ ಬರ್ತದೆ ಅಂತ ತಿಳ್ಕೊಂಡು. ಇನ್ನು ಹುರಿದಿಟ್ಕೊಂಡಿರೋ ಹಾಗಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳತ್ತೀನಿ. ಅದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಇನ್ನೊಂದು 2 ನಿಮಿಷ ಬಿಡ್ತೀನಿ. ಸ್ವಲ್ಪ ಉಪ್ಪು ಖಾರ ಎಲ್ಲ ಅದ್ರೊಳಗೆ ಮಿಕ್ಸ್ ಆಯ್ತದೆ ಅಂತಂದು ಒಂದು 2 ನಿಮಿಷ ಆಗಿದ್ಮೇಲೆ ಇನ್ನು ಒಂದು ಸ್ಪೂನಷ್ಟು ಶೇಂಗಾ ಹಿಂಡಿ ಕುಟ್ಟಿರ್ತೀವಲ್ವ, ಮನೆಗೆ ಇರ್ತದಲ್ವ, ಅದನ್ನು ಹಾಕ್ಕೊಂಡು ಇನ್ನು ಹುಂಚಿಕಾಯಿನ ಚೆನ್ನಾಗಿ ಕಿವುಚ್ಕೊಂಡು ಹುಂಚಿಕಾಯಿ ರಸನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡತ್ತೀನಿ. ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನು 1 ಇಂಚಷ್ಟು ಬೆಲ್ಲನ ಹಾಕ್ಕೊಳತ್ತೀನಿ. ಎಲ್ಲಾರ ಇಷ್ಟು ಕೈಗಿದ್ರೆ ಬೆಲ್ಲ ಹಾಕೋದ್ರಿಂದ ಸ್ವಲ್ಪ ಕೈ ಭೀ ಹೋಗ್ತದಂತ ಕಂಪಲ್ಸರಿ ಹಾಗಲಕಾಯಿಗೆ ಹಾಕೋಬೇಕು. ಇನ್ನು ಕಟ್ ಮಾಡಿರೋ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಮ್ಮ ಮುಚ್ಚಳನ ಮುಚ್ಚಿಟ್ಕೊಂಡು ಬಿಟ್ಟರೆ ಆಗೋಯ್ತು. ಒಂದು 5 ನಿಮಿಷದಲ್ಲಿ ಬೆಲ್ಲನೂ ಕರಗುತ್ತೆ, ಪಲ್ಯನೂ ಚೆಂದ ಕುದೀತದ ಅಂತ ತಿಳ್ಕೊಂಡು 5 ನಿಮಿಷ ಬಿಡ್ತಾಯಿದ್ದೀನಿ. ಇನ್ನು ಇವತ್ತು ನನ್ನ ಮಕ್ಕಳಿಗೆ ಹಾಲು ಕೊಡಬೇಕು ಮತ್ತು ಚಪಾತಿ ಜಾಮೂನ ಕೊಡ್ಬೇಕಂತಂದು ಹಾಲನ್ನ ಕಾಯಿಸ್ತಾ ಇದ್ದೀನಿ. ಅವರು ಹೇಳೋವರೆಗೂ ಹಾಲು ಕಾಯ್ತವ. ಅದ್ರ ಸಲುವಾಗಿ ಹಾಲನ್ನು ಇಟ್ಕೊಂಡು ಪಲ್ಯನ ನೋಡಿದೆ. ಒಂದು 5 ನಿಮಿಷ ಆಗಿದ್ಮೇಲೆ ಹಾಗಲಕಾಯಿ ಪಲ್ಯನ ನೋಡಿದ್ರೆ ಎಷ್ಟು ಚೆಂದ ಕುದ್ದವ, ನೀವೇ ನೋಡ್ಬೋದು. ಇನ್ನು ಗ್ಯಾಸ್ನ ಆಫ್ ಮಾಡಿ ಇಟ್ಕೋತಾ ಇದ್ದೀನಿ. ಇನ್ನು ಬೆಲ್ಲ ಇರಲಿಲ್ಲ ಇವತ್ತು ಮಕ್ಕಳಿಗೆ, ಹಾಲಿಗೆ ಬೆಲ್ಲ ಹಾಕ್ಲೋ ಸಲುವಾಗಿ ಬೆಲ್ಲನ ಕಟ್ ಮಾಡ್ಕೋತಾ ಇದ್ದೀನಿ. ಬೆಲ್ಲನ ನಾನು ಒಂದು ಅರ್ಧ kg ಇಲ್ಲ ಪಾವು kg ಈ ಥರ ಉಂಡೆನ ತಂದು ಮನೆಗೆ ಇಟ್ಕೋತೀನಿ. ಯಾವಾಗಾದರೂ ನಮ್ಮ ಮನೆಯವ್ರು ಸ್ವೀಟ್ ಬೇಕಂತಾರ, ಇಲ್ಲ ಮಕ್ಕಳಿಗೆ ಹೀಗೆ ಹಾಲಿಗೆ ಬರ್ತದ, ಅದ್ರ ಸಲುವಾಗಿ ತಂದಿಟ್ಕೋತೀನಿ. ಇನ್ನು ಬೆಲ್ಲನ ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಮಾಡ್ಕೋತೀನಿ, ಯಾಕಂದರೆ ನಾವು ಈಗ ಊರಿಗೆ ಹೋಗ್ತಾ ಇದ್ದೀವಲ್ವ, ಇನ್ನು ಬರೋವರೆಗೂ ಅದು ಮೆತ್ತಗಾಗ್ತದಂತೆ ಸ್ವಲ್ಪನೇ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಇದೆಲ್ಲ ಕಟ್ ಮಾಡ್ಕೊಳ್ತಾರಾಗ ಆ ಕಡೆ ಹಾಲು ಆಲ್ಮೋಸ್ಟ್ ಕಾಯ್ದಿದ್ವು. ಬೆಲ್ಲನ ಕಟ್ ಮಾಡಿಕೊಂಡು ಈ ಥರ ಕವರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ. ಇಲ್ಲಾಂದರೆ ಹೊರಗಿಟ್ಟರೆ ಇರುವು ಅದು ಏನಾರ ಆಯ್ತವ ಅಂತ ತಿಳ್ಕೊಂಡು ಫ್ರಿಜ್ನಾಗ ಇಟ್ಬಿಡ್ತೀನಿ. ಇನ್ನು ಮಕ್ಕಳಿಬ್ಬರು ಗ್ಲಾಸ್ ತೊಗೊಂಡು ಅದಕ್ಕೆ ಇಷ್ಟು ಒಂದು ಸ್ವಲ್ಪ ಬೆಲ್ಲನ ಹಾಕ್ತೀನಿ, ಜಾಸ್ತಿನೂ ಇಲ್ಲ, ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಇನ್ನು ಅದಾದಮೇಲೆ ಹಾರ್ಲಿಕ್ಸ್ ಹಾಕ್ತೀನಿ ಕಂಪಲ್ಸರಿ. ಹಾರ್ಲಿಕ್ಸ್ ತರ್ತೀವಿ, ತಂದಿದ್ಮೇಲೆ ಹಾಕ್ತೀನಿ. ಇನ್ನು ಇದೇನು ಹಾರ್ಲಿಕ್ಸಾ ಇಲ್ಲ ಕಪ್ಪಗೆ ಅನ್ಕೋಬೋದು ನೀವೆಲ್ಲರೂ. ಇದು ಹಾರ್ಲಿಕ್ಸ್ ಡಬ್ಬ ದೊಡ್ಡದು ತಂದಿದ್ದೀವಿ. ಅದ್ರಾಗ ಇದು ಗಟ್ಟಿ ಆಗಿತ್ತು, ಯಾಕೋ ಏನೋ ಗೊತ್ತಿಲ್ಲ, ಗಟ್ಟಿ ಆಗಿದ್ದ ಸಲುವಾಗಿ ಗಾಳಿ ಹೋಗಿತ್ತೋ ಏನೋ, ಗಟ್ಟಿ ಆಗಿದ್ದಂತಂದು ತೆಗಿಲಾಕ ಬರಲಾಗದಂತ ಈ ಥರ ಒಂದು ಡಬ್ಬ್ಯಾಗ ಇಟ್ಕೊಂಡಿನಿ. ಯಾವಾಗಾರ ಹಿಂಗೆ ಒಡೆದು ದೊಡ್ಡದಾಗಿ ಹಾಕ್ಬೋದಂತಂದು. ಇನ್ನು ಹಾರ್ಲಿಕ್ಸ್ ಎಲ್ಲ ಹಾಕ್ಕೊಂಡಿದ್ಮೇಲೆ ಹಾಲು ಕಾಯ್ದಿದ್ವಲ್ಲ, ಅವು ಹಾಲು ಭೀ 2 ಗ್ಲಾಸಿಗೆ ಹಾಕಿ ಇನ್ನು ಒಯ್ದು ಇಲ್ಲಿ TV ಒಲೆ ಇಟ್ಬಿಡ್ತೀನಿ. ಅವರು ಎದ್ದ ಮೇಲೆ ಅವ್ರು ಹೇಳತ್ತಾನ ಹಾಲೆಲ್ಲ ತಣ್ಣಗಾದವು ಅಂದ್ರೆ ಅವರೇ ತೊಗೊಂಡು ಕುಡಿತಾರೆ. ಅಷ್ಟರೊಳಗೆ ನೀರು ಭೀ ಬಂದಿವು. ನೀರೆಲ್ಲ ಒಂದು ಬಾಟಲ್ಗಳೆಲ್ಲ ತುಂಬ್ಕೊಳತ್ತೀನಿ. ಒಂದು 5 ಬಾಟಲ್ ತುಂಬ್ಕೊತೀನಿ ಡೈಲಿ ನಮಗೆಲ್ಲ ಕುಡಿಲಾಕ. ತುಂಬ್ಕೊಂಡಿದ್ದಾದ್ಮೇಲೆ ನಮ್ಮ ಮಗಳಿಗೆ ಭೀ ಎಬ್ಬಿಸಿ ಅವರಿಬ್ರಿಗೆ ಭೀ ಬಾತ್ರೂಮ್ ಅದು ಕಳಿಸಿ, ಇನ್ನು ಸಣ್ಣ ಮಗಳಿಗೆ ಬ್ರಷ್ ಮಾಡ್ಕೊತಾನೆ ಈ ಕಡೆ ಅವರಿಬ್ರಿಗೆ ಭೀ ಮೈ ತೊಳಿಲಾಕ ನೀರು ಇಟ್ಲತ್ತೀನಿ. ಇಟ್ಕೊಂಡಿದ್ದಾದ್ಮೇಲೆ ಈ ಕಡೆ ನನ್ನ ಮಗಳದೆಲ್ಲ ಕೆಲಸ ಮಾಡಿಕೊಂಡು ಇನ್ನು ನಾನು ಎಲ್ಲ ಮನೆಯೆಲ್ಲ ಉಡ್ಕೊಂಡು ಬಂದು ಅವರಿಬ್ರಿಗೆ ಭೀ ಮೈ ತೊಳಸಿನಿ, ರೆಡಿ ಮಾಡಿ. ಇನ್ನು ಅವರಿಗೆ ಇವತ್ತು ಚಪಾತಿ ಜಾಮ್ ಕೊಡ್ತೀನಿ ಅಂದಿನಲ್ವ, ಅದ್ರ ಸಲುವಾಗಿ ಚಪಾತಿನ ಮಾಡ್ಲತ್ತೀನಿ. ಇನ್ನು ಚಪಾತಿ ಹಿಟ್ಟು ಯಾವಾಗಿಂದ ಅವಾಗೆ ಕಲಿಸ್ಕೊಂಡು ಮಾಡಬೇಕು. ಬಟ್ ನಾನು ರಾತ್ರಿ ಚಪಾತಿ ಮಾಡಿದ್ದೆ, ಅದ್ರದ್ದು ಸ್ವಲ್ಪ 1-2 ಚಪಾತಿ ಆಗೋಷ್ಟು ಹಿಟ್ಟು ಉಳಿದಿದ್ವು. ಈ ಥರ ಇಡಬಾರ್ದು, ಬಟ್ ಉಳಿದಿತ್ತು ಹಿಟ್ಟು. ಚಪಾತಿ ಮಾಡಿದರೆ ಯಾರೂ ತಿನ್ನಲ್ಲ, ಗಟ್ಟಿ ಆಗ್ತಾವಂತ ತಿಳ್ಕೊಂಡು ನಾನು ಹಿಟ್ಟೆ ಫ್ರಿಜ್ನಲ್ಲಿ ಇಟ್ಬಿಟ್ಟಿದ್ದೆ. 1-2 ಚಪಾತಿ ಅಷ್ಟೇ ಇದ್ದವು, ಅದ್ರ ಸಲುವಾಗಿ ಮಕ್ಕಳಿಗೆ ಚಪಾತಿ ಜಾಮ್ ಕೊಡೋಣ ಅಂತಂದು ಮಾಡ್ತಾಯಿದ್ದೀನಿ. ಈಗ ಭೀ ಚಪಾತಿ ಜಾಮ್ ಅಂದ್ರೆ ತೋಲ್ ಇಷ್ಟ, ಅದ್ರ ಸಲುವಾಗಿ ಯಾವಾಗಾದರೂ ಒಂದು ಸರ್ತಿ ಚಪಾತಿ ಜಾಮ್ ತಿಂದು ಹೋಗ್ತಾಳೆ. ಇನ್ನು ಮುಂಜಾನೆ ಹಿಟ್ಟನ್ನು ಕಲಿಸ್ಕೊಂಡು ಮಾಡ್ಬೇಕಂದ್ರೆ ಆಗಲ್ಲಲ್ವ, ಈ ಥರ ಯಾವಾಗಾದ್ರೆ ಉಳಿದ್ರು ಅದು ಫ್ರಿಜ್ನಾಗ ಇಟ್ಬಿಡ್ತೀನಿ. ಇನ್ನು ಚಪಾತಿ ಮಾಡೋವರೆಗೂ ನನ್ನ ಮಕ್ಕಳಿಬ್ಬರು ಇನ್ನು ಜಗಳ ಆಡ್ಕೊತಾನೆ ಇರ್ತಾರೆ, ಇಲ್ಲ ನನಗೆ ಒಳ್ಕೊತಾನೆ ಇರಬೇಕಾಯ್ತದ ನಾ ಮಾಡ್ಕೋವರೆಗೂ. ಇನ್ನು ರೆಡಿ ಆದ್ರೆ ಅಷ್ಟೇ, ರೆಡಿ ಆಗಲ್ಲೋದ್ರೆ ಇನ್ನು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋತಾರೆ. ಫಾಸ್ಟಾಗಿ ಮಾಡಬೇಕು. ಆಲ್ಮೋಸ್ಟ್ ಟೈಮ್ ಆಗಿದೆ, ಇವತ್ತು ಶುಕ್ರವಾರ ಅಲ್ವಾ, ನನಗೂ ತುಂಬ ಕೆಲಸ ಇದೆ ಅಂತ ಫಾಸ್ಟ್ ಮಾಡಕ್ಕೆ ಹೋಗ್ಲತ್ತೀನಿ. ಬಟ್ ಹೆಂಗೋ ಬರ್ಲತ್ತವ. ಇನ್ನು ಚಪಾತಿ ಎಲ್ಲ ಮಾಡಿ ನನ್ನ ಮಕ್ಕಳಿಗೆ ಇಬ್ಬರಿಗೂ ತಿನ್ನಿಸಿ ಅವರಿಬ್ಬರು ಹಾಲು ಕುಡಿದ್ರು. ಹಾಲು ಕುಡ್ದಿದ್ಮೇಲೆ ನನ್ನ ದೊಡ್ಡ ಮಗಳಿಗೆ ಸ್ಕೂಲ್ ಬಿಟ್ಟು ಬಂದಿದ್ದಾದ್ಮೇಲೆ ನಾನು ಬಟ್ಟೆ ಒಗಿತಾ ಇದ್ದೀನಿ. ಇವತ್ತು ಇಷ್ಟೆಲ್ಲ ಅನ್ಕೋದು ಇಷ್ಟು ಬಟ್ಟೆ ನಾ ಒಗೆದಿದ್ದೆ ಅಂತ, ಬಟ್ ಡೈಲಿ ಏನು ಇಷ್ಟಿರಲ್ಲ. ನಾವು ಊರಿಗೆ ಹೋಗ್ತಾ ಇದ್ದೀವಲ್ವ, ಹಾಗೆ ನಮ್ಮ ಮನೆ ದೇವ್ರಿಗೆ ಹೋಗ್ತೀವಿ. ಅದ್ರ ಸಲುವಾಗಿ ನಾನು
ಇಷ್ಟೆಲ್ಲ ಮನೇಲಿ ಯಾವ್ಯಾವ ಕರ್ಟನು ಬೆಡ್ಶೀಟು ದಿಂಬು ಕವರು ಎಲ್ಲ ಇರ್ತಾವಲ್ಲ ಅವೆಲ್ಲ ಒಗಿತೀನಿ. ದೇವ್ರಿಗೆ ಹೋಗ್ಲತ್ತರ ಮನಸ್ಸು ಶಾಂತಿ ಇರ್ತದ, ಎಲ್ಲ ಚೆಂದ ಹೋಗ್ಬೇಕಂತಾರಲ್ವ, ಅದ್ರ ಸಲುವಾಗಿ ಇಷ್ಟೆಲ್ಲ ಬಟ್ಟೆನ ಒಗ್ದು ಒಣಾಕ್ಲತ್ತೀನಿ. ನನ್ನ ಮಗಳು ನಡ್ಬರ್ಕೆ ಬಂದು ಯಾವಾರ ಬಟ್ಟೆ ಬಿದ್ದು ಬಂದ್ರೆ ಅವೆಲ್ಲ ತೊಗೊಂಡು ಅದ್ರ ಕೂಡ ಆಟ ಆಡ್ಕೊತಾನೆ ಇರ್ತಾಳೆ. ಆಲ್ರೆಡಿ ಒಂದು ಬರ್ಲತ್ತರು ಒಂದು ಬಟ್ಟೆ ಬಿದ್ದದ ಅಂತ ಹೇಳ್ಕೊಂಡು ಅದು ತೊಗೊಂಡು ನೀರಾಗ ತೊಯ್ಸ್ಲಕ್ಕೆ ಹೋಗಳ ಅಲ್ಲಿ ಡ್ರಮ್ ಹಿಂದು. ಬ್ಯಾಡ ಅಂದ್ರೂ ಭೀ ಕೇಳಲ್ಲ. ಇನ್ನು ಅದಕ್ಕೆ ಇವತ್ತು ಬಟ್ಟೆ ಒಗ್ಯಾವ ಅಂತ ಆಕಿಗೆ ಮೈಯೇ ತೊಳೆದಿಲ್ಲ. ಲಾಸ್ಟಿಗೆ ಹೆಂಗೆ ಭೀ ಬಟ್ಟೆ ಮತ್ತೆ ಹಸಿ ಮಾಡ್ಕೋತಾಳೆ ಅಂತ ತಿಳ್ಕೊಂಡು ಮೈಯೇ ತೊಳೆದಿಲ್ಲ ಆಕಿಗಿನ್ನ. ಲಾಸ್ಟಿಗೆ ತೊಳೆಯಮಂತ ತಿಳ್ಕೊಂಡು ಅದಕ್ಕೆ ಹೇಳಿದ್ದೆ ನಾನು ಇವತ್ತು ಶುಕ್ರವಾರ ಜಾಸ್ತಿ ಕೆಲಸ ಇದೆ ಅಂತ. ಇದೇ ಕೆಲಸ ನಂದು ಇವತ್ತಿನ ಕೆಲಸ. ಇನ್ನು ಇಷ್ಟೆಲ್ಲ ಬಟ್ಟೆ ಎಲ್ಲ ಒಗೆದು ಒಣಾಕಿ ಮತ್ತು ಸಾಮಾನಿದ್ವು. ಒಂದು ಮುಂಜಾನೆ ಮತ್ತು ರಾತ್ರಿ ಭೀ ತೊಳೆದಿದ್ದಿಲ್ಲ. ನನಗೆ ರಾತ್ರಿ ಸ್ವಲ್ಪ ತಲೆನೋವು ಇತ್ತು, ಅದ್ರ ಸಲುವಾಗಿ ತೊಳೆದಿದ್ದಿಲ್ಲ. ಅವೆಲ್ಲ ಸಾಮಾನೆಲ್ಲ ಇದ್ವು, ಅವೆಲ್ಲ ತೊಳ್ಕೊಂಡು ಹಾಗೆಲ್ಲ ಬಟ್ಟೆ ಒಣಾಕ್ಕೊಂಡು ಬಂದು ಇನ್ನು ಇಷ್ಟೆಲ್ಲ ಸಾಮಾನು ಇವತ್ತು ತೊಳೆದೀನಿ, ಒಂದು ಬುಟ್ಟಿ ಅಷ್ಟು. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಅಡುಗೆ ಮಾಡಿದ್ನಲ್ವ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ತೊಳೆದಿದ್ದಾದ್ಮೇಲೆ ಇವತ್ತು ಶುಕ್ರವಾರ ಮತ್ತು ಏಕಾದಶಿ ಎರಡು ಇರೋದ್ರಿಂದ ನಾನು ಮತ್ತು ಕಂಪಲ್ಸರಿ ಶುಕ್ರವಾರ ಉಪವಾಸ ಇರೋದ್ರಿಂದ ನಾನು ಡೈಲಿ ಮನೆ ಸುಟ್ಕೊಂಬರ್ತೀನಿ. ಅದ್ರ ಸಲುವಾಗಿ ನಾನು ಮನೇನ ಸುಟ್ಕೊಂಬರ್ತಾಯಿದ್ದೀನಿ. ಸಾಮಾನು ತೊಳೆಯೋವಾಗಲೇ ನಾನು ಬಿಸಿನೀರು ಇಟ್ಟಿದ್ದೆ. ನಾನು ಸಾಮಾನು ತೊಳೆದು ಮನೆ ಸುಟ್ಕೊಂಬರತನ ಬಿಸಿನೀರು ಕಾಯ್ದವು. ನಾನು ನನ್ನ ಮಗಳು ಸ್ನಾನ ಮಾಡಿಕೊಂಡು ಇನ್ನು ಇವತ್ತು ಶುಕ್ರವಾರ ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ನಾ ಈ ಕಡೆ ಪೂಜೆ ಮಾಡ್ಲತ್ತರ ನನ್ನ ಮಗಳು ಗ್ಯಾಸ್ ಕಟ್ಟಿ ಮೇಲೆ ಕುಂತು ಎಲ್ಲ ಸ್ಪೂನ್ಗಳು ಅವೆಲ್ಲ ತೊಗೊಂಡು ABCD 1 2 3 ಅಂತ ಓದ್ಲತ್ತಿಳು. ಇನ್ನು ನಾನೆಲ್ಲ ಫೋಟೋಗಳೆಲ್ಲ ತೊಳ್ಕೊಂಡು ಅವಕ್ಕೆಲ್ಲ ಕುಂಕುಮ ಹಚ್ತಾಯಿದ್ದೀನಿ. ನಮ್ಮ ಮನೆಯವ್ರು ಬೈತಾರೆ, ಇಲ್ಲೆಲ್ಲ ಸ್ವಲ್ಪ ಫೋಟೋ ಇದ್ದಾವೆ ಅವು ಭೀ ಹಾಳು ಮಾಡ್ತಿ ಅಂತ. ಬಟ್ ಕೇಳಲ್ಲ ನಾನು, ಯಾಕಂದ್ರೆ ಅದು ಫೋಟೋಗಳನ್ನು ತೊಳೆದು ಮಾಡಿದ್ರೇ ಪೂಜೆ ಮಾಡಿದಪ್ಲೆ ಆಯ್ತದ ಅಂತಂದು ಡೈಲಿ ಫೋಟೋಗಳನ್ನು ತೊಳಿತೀನಿ. ತೊಳೆದು ಕುಂಕುಮ ಎಲ್ಲ ಹಚ್ಚಿ ಅಷ್ಟರಲ್ಲೇ ಕುಂಕುಮ ಹಚ್ತಾಯಿದ್ದೀನಿ. ನನ್ನ ಮಗಳು ಬಂದು ನನಗೆ ಭೀ ಕುಂಕುಮ ಹಚ್ಚು ಅಂತ ಅಂದ್ಲು. ಆಕೆಗೆಲ್ಲ ಕುಂಕುಮ ಹಚ್ಚಿ ನಾವು ಹೂವು ಮುಂದಾಗೆ ತಂದಿಟ್ಕೊಂಡಿದ್ನಲ್ಲ ಅದು ಎಲ್ಲ ಹೂವನ ಹಚ್ತಾಯಿದ್ದೀನಿ. ಹೂವನ ಒಂದೇ ಕಲರ್ ಅಂತಿಲ್ಲ, ಯಾವ ಕಲರ್ ಸಿಕ್ಕರೆ ಆ ಕಲರ್ ಕಟ್ಕೊಂಬರ್ತೀನಿ ಎಲ್ಲಿಂದ್ರಲ್ಲಿ. ಇನ್ನು ಇಷ್ಟೇ ಫೋಟೋ ಇಟ್ಕೊಂಡಿರಿ ದೇವ್ರ ಮನೆಯಾಗ ಅಂತ ಎಲ್ಲರೂ ಅನ್ಕೋಬೋದು. ಬಟ್ ಕಿರಾಯಿ ಮನೆಗೆಲ್ಲ ಇಷ್ಟು ಜಾಸ್ತಿ ಫೋಟೋಗಳೇನು ಬೇಡ ಅಂತಂದು ನಾವು ಓನ್ಲಿ ಫೋಟೋಗಳಷ್ಟೇ ಇಟ್ಕೊಂಡಿದ್ದೀವಿ. ಜಾಸ್ತಿ ವಿಗ್ರಹ ಏನು ತಂದಿಲ್ಲ, ಫೋಟೋಗಳು ತಂದಿಲ್ಲ. ಜಾಸ್ತಿ ಫೋಟೋ ವಿಗ್ರಹ ಇದ್ದರೆ ಇನ್ನು ದೇವ್ರ ಮನೆ ಅಂಬಲ್ಲ. ಎಷ್ಟೇ ಇರ್ಲಿಕ್ಕೆ ಅದು ಎಷ್ಟೇ ಇಲ್ಲ, ಅದ್ರ ಮೇಲೆ ದೇವ್ರ ಮೇಲೆ ಭಕ್ತಿ ಇದ್ರೆ ಸಾಕಂತಂದು ನಾವು ಒಂದು ಸ್ವಲ್ಪನೇ ನಮ್ಮ ಮನೆಯಾಗ ತಂದಿದ್ವು. ಅದು ಕೂಡ ಎಲ್ಲರ ಗುಡಿಗೆ ಹೋದಲ್ಲಿ ಅಲ್ಲಿ ತಂದಿದ್ದೇವೆ ಅಷ್ಟೇ. ಇನ್ನು ಹೂವು ಎಲ್ಲ ಹಚ್ಕೊಂಡಿದ್ದಾದ್ಮೇಲೆ ದೀಪನ ಕೆಳಗೆ ತೊಗೊಂಡು ದೀಪ ಹಚ್ಚಿ ನಮ್ಮ ಮ್ಯಾಗ ಇಟ್ಬಿಡ್ತೀನಿ. ದೀಪ ಹಚ್ಚಿದ್ದಾದ್ಮೇಲೆ ಅಗರಬತ್ತಿ ಹಚ್ತೀನಿ. ನನ್ನ ಮಗಳು ಕಂಪಲ್ಸರಿ ಅಗರಬತ್ತಿ ನೋಡೋಳು ಅಂದ್ರೆ ಇನ್ನು ಬರ್ತಾಳೆ, ನಾ ಮಾಡ್ತೀನಿ ಅಂತ. ಒಂದು ಸ್ವಲ್ಪ ನಾನು ದೇವರಿಗೆ ಅಗರಬತ್ತಿನ ತೋರಿದ್ಮೇಲೆ ನನ್ನ ಮಗಳಿಗೆ ಕೊಟ್ಬಿಡ್ತೀನಿ. ಒಂದು ಸ್ವಲ್ಪ ತಾಕಿ ಗಿಡ ಅಲ್ಲಿ ನಿಂತು ಮಾಡ್ತಾಳೆ ಕೆಳಗೆ ಅಂತಂದು. ಸ್ವಲ್ಪ ಹೈಟೇ ಇದೆ ದೇವ್ರದ್ದು ಜಗಲಿ, ಅದ್ರ ಸಲುವಾಗಿ ಅವಳಿಗೆ ಅಂದಲ್ಲ, ಕೆಳಗಿಂದನೇ ಮಾಡ್ತಾಳೆ. ಇನ್ನು ಧೂಪ ಹಾಕ್ತಾಯಿದ್ದೀನಿ ಮನ್ಯಾಗ. ಈ ಥರ ಪೆನ್ಸಿಲ್ ಥರ ಧೂಪ ಸಿಗುತ್ತೆ, ಅದೇ ಹಾಕ್ತೀವಿ ಮನೆಗೆ ಯಾವಾಗ ಭೀ. ಕಂಪಲ್ಸರಿ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಗೆ ಧೂಪ ಮನೆಗೆ ಕಂಪಲ್ಸರಿ ಹಾಕ್ತೀವಿ. ಇನ್ನು ಅದಾದಮೇಲೆ ಇವತ್ತು ಶುಕ್ರವಾರ ನಾವು ತಿರುಪತಿ ವೆಂಕಟೇಶ್ವರ ಹೆಸರ ಮೇಲೆ ಗಲ್ಲನ ಹಾಕ್ತೀವಿ. ಒಂದು 5 ರೂಪಾಯಿ ಹಾಕ್ತೀವಿ. ಅದ್ರ ಸಲುವಾಗಿ ನಾನು ಒಂದು 5 ರೂಪಾಯಿ ತೊಗೊಂಡು ಅದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಅಗರಬತ್ತಿ ತೋರಿ ಇನ್ನು ಗಲ್ಲಕ್ಕೆ ಹಾಕ್ತೀವಿ. ಅದನ್ನು ಕೂಡ ನನ್ನ ಮಗಳು ನಾನೇ ಮಾಡ್ತೀನಿ ಅಂತಂದು ತೊಗೊಂಡು ರೊಕ್ಕನ ಗಲ್ಲಕ್ಕೆ ಹಾಕ್ತಾಳೆ ಆಕಿನೇ. ಇನ್ನು ಶಣ್ ಮಾಡೋದು ಅದು ಎಲ್ಲ ಅವ್ರಿಗೆ ಭಕ್ತಿ ತೋಲದ ಇಬ್ಬರು ಮಕ್ಕಳಿಗೆ. ದೇವರು ಎಲ್ಲಾಕಿರ್ಲ್ಯಾಕ ಒಟ್ಟು ಕೈ ಮುಗಿಯೋದು ಒಂದೇ ಗೊತ್ತು ಅವ್ರಿಗೆ. ಅದು ಭೀ ಇರಬೇಕಲ್ವ ಮಕ್ಕಳಿಗೆ, ದೇವ್ರ ಮೇಲೆ ಭಕ್ತಿನೂ ಇರಬೇಕು, ದೊಡ್ಡವ್ರ ಮೇಲೆ ಗೌರವ ಭೀ ಇರಬೇಕು. ಅದ್ರ ಸಲುವಾಗಿ ನಮ್ಮ ಮಕ್ಕಳಿಗೆ ಎಲ್ಲನೂ ಕಲಿಸ್ಕೊಡ್ಬೇಕು ಮಕ್ಕಳಿಗೆ. ಇನ್ನು ನಾ ಈ ಕಡೆ ಪೂಜೆ ಮಾಡಿದವಾಗಲೇ ನಾನು ಆ ಕಡೆ ಚಾಯ್ ಮಾಡೋಕೆ ಇಟ್ಟಿದ್ದೆ. ಇವತ್ತು ಉಪವಾಸ ಅಲ್ವಾ, ಅದ್ರ ಸಲುವಾಗಿ ನಾನು ಚಾಯ್ ಮಾಡಿಕೊಂಡು ಬಿಸ್ಕಿಟ್ನ ತಿಂತೀನಿ ಮುಂಜಾನೆ. ಮಧ್ಯಾಹ್ನ ಇಲ್ಲ ನೈಟು ಊಟನ ಮಾಡ್ಕೋತೀನಿ. 1 ಟೈಮ್ ಊಟ ಮಾಡ್ತೀನಿ, ಇನ್ನು 1-2 ಟೈಮ್ಸ್ ಚಾಯ್ ಕುಡಿತೀನಿ. ಇವತ್ತು ಮಾತ್ರ ಚಾಯ್ ಕುಡಿತೀನಿ ಅಷ್ಟೇ. ಅದ್ರ ಸಲುವಾಗಿ ಚಾಯ್ ಇಟ್ಟಿದ್ನಲ್ವ ಅದನ್ನು ಭೀ ಕಾಯ್ದಿತ್ತು. ಈ ಚಾಯ್ನ ಸೋಸ್ಕೊಂಡು ನಾನು ನನ್ನ ಮಗಳು ಕುಂತು ಕುಡಿಬೇಕು.
ನನ್ನ ಮಗಳು ನೋಡಿರಲ್ಲ, ಅಕ್ಕಿ ಹಾಫ್ ತಿನ್ಬೇಕಂತ, ನಾ ಹಾಫ್ ತಿನ್ಬೇಕಂತ, ಅವಾಗೆ ಅದು ಸರಿ ಆಯ್ತದಂತ. ಇನ್ನು ಚಾದೆಲ್ಲ ಕುಡಿದು ನನ್ನ ಮಗಳಿಗೆ ಮಂಗಿಸಿ ಇನ್ನು ನಾನು ಎಲ್ಲ ಬಟ್ಟೆನ ತೆಗೆದಿಟ್ಟಿದ್ದೆ ಯಾವ್ಯಾವ ಊರಿಗೆ ಒಯ್ಯಬೇಕು ಅಂತಂದು. ಇನ್ನು ನಮ್ಮ ಮನೆಯವ್ರು ಬಂದಿದ್ದಾದಮೇಲೆ ಮಧ್ಯಾಹ್ನ ಒಂದು 4 ಗಂಟೆಗೆ ಹಂಗೆ ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಧ್ಯಾಹ್ನನೇ ಮಾಡ್ತಿದ್ದೆ, ಬಟ್ ಎಲ್ಲ ಬಟ್ಟೆ ತೆಗೆದಿಟ್ರು ಒಂದು ಸರ್ತಿ ತೋರಿಸ್ಬೇಕಾಗ್ತದೆ ನಮ್ಮ ಮನೆಯವರಿಗೆ, ಅವ್ರು ಯಾವ್ಯಾವ ತೊಗೋತಾರೆ ಅವೆಲ್ಲ ನೋಡಿ ಇಟ್ಕೊತೀನಿ. ನಂದು ಮಕ್ಕಳದಾದ್ರೆ ನಾನು ಸೆಲೆಕ್ಟ್ ಮಾಡಿ ತೊಗೋತೀನಿ, ಬಟ್ ಅವ್ರ ಬಟ್ಟೆ ಅವರೇ ಸೆಲೆಕ್ಟ್ ಮಾಡ್ತಾರೆ. ಅಲ್ಲಿ ತನಕ ನಾನು ಬಟ್ಟೆ ಪ್ಯಾಕ್ ಮಾಡಲ್ಲ, ಯಾಕಂದರೆ ಒಂದು ಸರ್ತಿ ಇಟ್ಟು ಮತ್ತೊಂದು ಸರ್ತಿ ತೆಗೆಯೋದಾಯ್ತದ ಅಂತ ತಿಳ್ಕೊಂಡು ಇನ್ನು ಬಟ್ಟೆ ಎಲ್ಲ ಒಂದು ಸೆಟ್ ಥರ ಮಾಡ್ಕೊತೀನಿ. ಒಬ್ಬೊಬ್ರಿಗೆ ಇಷ್ಟಿಷ್ಟು ಬೇಕು ಅಂತಂದು ಮಾಡಿಕೊಂಡು ಇನ್ನು ಲಾಸ್ಟಿಗೆ ಬ್ಯಾಗ್ ಒಳಗೆ ಹಾಕ್ತೀನಿ. ಈ ಸರ್ತಿ ಸ್ವಲ್ಪ ಜಾಸ್ತಿನೇ ಇದೆ, ಯಾಕಂದರೆ ಒಂದು 6-7 ದಿನ ಹೋಗ್ತಾ ಇದ್ದೀವಿ, ಸಂಕ್ರಾಂತಿ ಹಾಲಿಡೇ ಇದೆ ಅಂತ. ಅದಕ್ಕೋಸ್ಕರ ಒಬ್ಬೊಬ್ಬರಿಗೆ ಒಂದು 4-5 ಜೋಡಿ ಅಂತ ತೊಗೊಳತ್ತೀನಿ. ಇನ್ನು ಮಕ್ಕಳಂದಮೇಲೆ ಬಟ್ಟೆ ಹೆಚ್ಚಿಗೆ ಒಯ್ಯಬೇಕಲ್ವ, ಅದ್ರ ಸಲುವಾಗಿ ಇನ್ನು ಈ ಬ್ಯಾಗ್ನಾಗೂ ಹಿಡಿಯಲ್ಲ, ಬಟ್ ಅಂದ್ರೂ ಭೀ ಹಿಡಿಸ್ತಾ ಇದ್ದೀನಿ. ಇನ್ನು ಬಟ್ಟೆ ಒಂದೇ ಅಲ್ಲ, ಸ್ವೆಟರ್ಗಳು ತೊಗೋಬೇಕಾಗ್ತದೆ, ಯಾಕಂದ್ರೆ ಚಳಿ ಬೊಕ್ಕಳವ. ಇನ್ನು ಊರಲ್ಲಾದ್ರೂ ಇನ್ನೂ ಹೆಚ್ಚಿಗೆ ಇರ್ತಾವೆ, ಅದ್ರ ಸಲುವಾಗಿ ಸ್ವೆಟರ್ ಕೂಡ ತೊಗೋತಾ ಇದ್ದೀನಿ ಎಲ್ಲರಿಗೂ. ಇನ್ನು ಸ್ವೆಟರೆಲ್ಲ ನಾವೆಲ್ಲ ಹಾಕ್ಕೊಂಡೇ ಹೋಗ್ತೀವಿ, ಸಪ್ರೇಟ್ ಬ್ಯಾಗ್ ಒಂದು ಬೇಕಾಗ್ತದೆ, ಅದ್ರ ಸಲುವಾಗಿ ನಾವೆಲ್ಲ ಹಾಕ್ಕೊಂಡು ಹೋಗ್ತೀವಿ. ಇನ್ನು ನಾನು ಬಟ್ಟೆ ಪ್ಯಾಕ್ ಮಾಡುವಾಗಲೇ ನಮ್ಮ ಮನೆಯವ್ರು ಹೋಗಿ ಮಗಳನ್ನು ಕರ್ಕೊಂಬಂದರು. ಇನ್ನು ಅವಳು ಬಂದು ಫ್ರೆಶ್ ಅಪ್ ಆದಳು. ನಾನು ಆಲ್ರೆಡಿ ಪಾಪ್ಕಾರ್ನ್ ಮಾಡಿದ್ದೆ ಮನೆಗೆ, ಅದನ್ನು ತೊಗೊಂಡು ಇಬ್ಬರು ಮಕ್ಕಳು ತಿಂತಾ ಕುಂತಾರ. ಇಲ್ಲದ್ರೆ ನನಗೆ ಬಟ್ಟೆ ಪ್ಯಾಕ್ ಮಾಡ್ಲಿಕ್ಕೆ ಅಸ್ಸಲು ಬಿಡಲ್ಲ. ಇನ್ನು ಆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾದಮೇಲೆ ಇನ್ನು ಸ್ಕಿನ್ ಕೇರು, ಇನ್ನು ಮಕ್ಕಳಿಗೆ ಅಲ್ಲಿಗೆ ಹೋದ್ರೆ ಸರ್ದಿ ಅದು ಬಂದರೆ ಟಾನಿಕು ಎಲ್ಲ ತೊಗೊಂಡು ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವೆಟರ್ ಕೂಡ ತೊಗೋತಾ ಇದ್ದೀನಿ, ಯಾಕಂದರೆ ತುಂಬ ಚಳಿ ಇದೆ ಊರಲ್ಲಿ, ಅದಕ್ಕೋಸ್ಕರ. ಇನ್ನು ಕುರ್ಚಿ ಮೇಲೆ ಇಟ್ಟಿದ್ನಲ್ವ, ಅವೆಲ್ಲ ನಾಳೆ ನಾವು ಹೋಗುವಾಗ ಬಟ್ಟೆ ಹಾಕ್ಕೊಂಡು ಹೋಗ್ತೀವಿ, ಅದಕ್ಕೋಸ್ಕರ ಸಪ್ರೇಟ್ ತೆಗಿತೀನಿ. ಇನ್ನು ಎಲ್ಲ ತೊಗೊಂಡಿವು ಸ್ಕಿನ್ ಕೇರ್ ಐಟಮ್ಮು ಅವೆಲ್ಲ ಬ್ಯಾಗ್ ಒಳಗೆ ಹಾಕಿ ಇನ್ನು ಜಿಪ್ ಹಾಕಿ ಇಟ್ಬಿಡ್ತೀನಿ. ಎಲ್ಲ ಒಂದೇ ತಲೆ ಇಟ್ಟಿದ್ನಂದ್ರೆ ನಾಳೆ ಜಲ್ದಿ ಸಿಗ್ತಾವೆ ಹೋಗ್ಲತ್ತರು. ಫಸ್ಟ್ ಟೈಮ್ ನಾನು ಲೇಟಾಗಿ ಪ್ಯಾಕಿಂಗ್ ಮಾಡ್ತಾ ಇರೋದು, ಇಲ್ಲಾಂದರೆ ನಾನು 2 ದಿನ ಮುಂಚೆನೇ, ಊರಿಗೆ ನಾಡ್ದು ಹೋಗೋದಾದಂದ್ರೆ 2 ದಿನ ಮುಂಚೆನೇ ಪ್ಯಾಕಿಂಗ್ ಮಾಡ್ತೀನಿ. ಇನ್ನು ನೀವೆಲ್ಲ ಹೇಗೆ ಪ್ಯಾಕಿಂಗ್ ಮಾಡ್ತೀರಂತ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.